Praise the Lord. Hallelujah. Praise the Lord. Thank you, Lord Jesus Christ. ಮುಂಜಾನೆ ಛಾವದಲ್ಲಿ ನನಗಾಗಿ ನಿನ್ನ ವಾಕ್ಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಯೇಸಪ್ಪ. ನಿನ್ನ ಸರ್ವ ಜನರಿಗಾಗಿ ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡುವಾಗ ವಿಮೋಚನೆ ಕಾಂಡ ಎಕ್ಸೋಡಸ್ 26ನೇ ಸಂಧಿ 12ನೇ ವಚನ 26ನೇ ಸಂಧಿ. ಮುಂದೆ ನಿಮ್ಮ ಮಕ್ಕಳನ್ನು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸಿದೆ, ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕ ಹಬ್ಬ ಈ ಯಜ್ಞಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಆತನು ಮಾಡಿದ ನಮ್ಮ ಮೇಲೆ ಉಪಕಾರಗಳು, ನಮ್ಮ ಏನೇನು ಕೊರತೆಗಳಿದ್ದವು ಅವೆಲ್ಲ ನೀಗಿಸುವಂತನಾಗಿದ್ದಾನೆ. ಆದರೆ ನಾವು ಆತನ ಸಮ್ಮುಖದಲ್ಲಿ ಹೋಗಿ ನಾವು ಆತನಿಗಾಗಿ ಏನಾದರೂ ಕೊಡಬೇಕಾದರೆ ಏನು, ನಾನು ಮಾಡಿದ ಅದ್ಭುತ ಕಾರ್ಯಗಳು ಆತನು ಏನು ಹೇಳ್ತಾನೆ, ನಿಮ್ಮ ಮಕ್ಕಳಿಗೆ ವರ್ಣಿಸರಿ. ಎಕ್ಸಾಂಪಲ್, ಆ ಐಗುಪ್ತದಿಂದ ಅವರನ್ನು ಬಿಡಿಸುವಾಗ ದೇವರು ಏನು ಮಾಡ್ತಾನೆ, ಆ ಇಸ್ರಾಯೇಲರನ್ನೊಂದು ಬಿಟ್ಟು ಕೆಲಸದಲ್ಲಿ ಗುಲಾಮರಾಗಿ ಇಟ್ಟಿದಾಗ ದೇವರು ಅವರನ್ನು ಬಿಡಿಸುವಂತರಾಗಿದ್ದಾರೆ. ಆ ಬಿಡುಗಡೆ ಆಗಿದಾಗ ದೇವರು ಮಾಡಿದ ಎಷ್ಟೆಲ್ಲ ಮಹತ್ವ ಕಾರ್ಯಗಳು ಅಂದರೆ ವಂಡರ್ಸ್ ಆ್ಯಂಡ್ ಸೈನ್ಸ್ ಮತ್ತು ಮಿರಕಲ್ಸ್, ಇದೆಲ್ಲ ಭಾಳಷ್ಟು ಮಾಡ್ತಾರೆ. ಯಾಕಂದರೆ ಅಲ್ಲಿ ಮಂತ್ರವಾದಿಗಳಿಂದ ಊರು ತುಂಬಿದಿರ್ತಿತ್ತು. ಆ ಫಾರೋನ್ ರಾಜನ ಹೃದಯ ದೇವರು ಕಠಿಣ ಮಾಡಿದ. ಆದರೂ ಆತನ ಸೈತಾನನ ಅಧೀನದಲ್ಲಿ ಸೈತಾನನ ಶ್ರೇಷ್ಠವಂತೇಳಿ ತೋರಿಸಿಕೊಳ್ಳುವಂತನಾಗಿದ್ದಾರೆ. ಅದಕ್ಕಾಗಿ ದೇವರು ಈ ಸೃಷ್ಟಿಯನ್ನು ಸೃಷ್ಟಿಸಿದ ನಂತರ ಆತನು ಮಾನವರನ್ನು ಸೃಷ್ಟಿಸಿದ. ಮಾನವರಿಗೆ ಬೇಕಾದಷ್ಟು ಪ್ರೀತಿಯನ್ನು ಯೇಸು ನೀಡಿದ. ಆ ಪ್ರೀತಿ ದೆಸೆಯಿಂದ ಆತನಿಗೆ ಮೆಚ್ಚುಗೆಯಾದ ಇಸ್ರಾಯೇಲ ಜನರು ಆತನು ಇಸ್ರಾಯೇಲರಿಗೆ ಏನು ಹೇಳ್ತಾನೆ, ಈತರು ನನ್ನ ಚೊಚ್ಚಲ ಮಕ್ಕಳು ಅಂತ ಹೇಳ್ತಾನೆ. ಇಲ್ಲಿ ಇದೇ ಇಸ್ರಾಯೇಲರ ಮಧ್ಯದಲ್ಲಿ ದೇವರು ಹಾದು ಹೋಗುವಂತನಾಗಿದೆ. ಅಂದರೆ ಸಂಗಾರಕ ದೇವದೂತರನ್ನು ಕಳಿಸಿ ಆ ಐಗುಪ್ತದಲ್ಲಿ ಮೊದಲು ಹುಟ್ಟಿದ ಚೊಚ್ಚಲು ಪ್ರಾಣಿ ಪಕ್ಷಿಗಳಲ್ಲಿ ಮತ್ತು ಮಾನವರ ಮಕ್ಕಳಲ್ಲಿ ದೇವರು ಏನು ಹೇಳ್ತಾನೆ, ನಾನು ಅಲ್ಲಿಂದ ಹಾದು ಹೋಗುತ್ತೇನೆ, ಆ ಊರಲ್ಲಿದೆ ಎಲ್ಲ ಮೊದಲು ಹುಟ್ಟಿದೆಲ್ಲ ಸಂಹರಿಸ್ತೇನೆ. ಸಂಹಾರ ದೂತನು